ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ವಿನಯ್ ಹಾಗೂ ಡ್ರೋನ್ ಪ್ರತಾಪ್ಗೂ ಜಗಳ. ವಿನಯ್ ಗೌಡ ಮಾತಿಗೆ ತಿರುಗೇಟು ಕೊಟ್ಟ ಡ್ರೋನ್ ಪ್ರತಾಪ್ ಹೊಸ ವರ್ತನೆ ಕಂಡು ವೀಕ್ಷಕರು ಕಂಗಾಲು. ಬಿಗ್ ಬಾಸ್ ಸೀಸನ್ 10 ಕನ್ನಡ ಇನ್ನೇನು ಮುಗಿಯುವಂತಹ ಹಂತದಲ್ಲಿದೆ, ಅಂದ್ರೆ ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ. ಈಗ ಪ್ರತಾಪ್ ಅವರ ಹೊಸ ಮುಖಗಳು ಬಯಲಾಗ್ತಾ ಇದೆ. ವಿನಯ್ ಗೌಡ ಅವರ ಇಮಿಟೇಟ್ ಅನ್ನ ಮಾಡಿದ್ದಾರೆ, ಅದು ವ್ಯಂಗ್ಯವಾಗಿ ಆಡಿದ್ದಾರೆ ಅನ್ನುವಂಥದ್ದು ವೀಕ್ಷಕರ ಮಾತಾಗಿದೆ. ಹಾಗಾದ್ರೆ ಏನ್ ಮಾಡಿದ್ರು ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರಿಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಗ್ ಬಾಸ್ ಸೀಸನ್ 10 ಶೋನಲ್ಲಿ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಬಾರಿ ಜಗಳವನ್ನ ಆಡ್ತಾ ಇದ್ರು. ಆದ್ರೆ ಈ ಬಾರಿ ಡ್ರೋನ್ ಪ್ರತಾಪ್ ಅವರು ಮಿಮಿಕ್ರಿ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಷನ್ ಸಮೇತ ನಟನೆಯನ್ನ ಸೇರ್ಕೊಂಡಿದೆ, ಕೌಂಟರ್ ಹೊಡಿತಿದ್ದಾರೆ. ಇದನ್ನ ನೋಡಿ ವೀಕ್ಷಕರು ನಿಜಕ್ಕೂ ಆಶ್ಚರ್ಯವನ್ನ ಪಟ್ಟಿದ್ದಾರೆ. ಟಾಸ್ಕ್ 1ರಲ್ಲಿ ಬಾಕ್ಸಿಂಗ್ ಗ್ಲೌಸ್ ಅನ್ನ ಇಡಲಾಗಿದೆ, ಅದರ ಜೊತೆಗೆ ಬ್ಯಾಗ್ ಕೂಡ ಇದೆ. ಸ್ಪರ್ಧಿಗಳು ಕಾರಣವನ್ನ ನೀಡಿ ಪಂಚನ ಮಾಡಬೇಕಾಗಿತ್ತು. ವಿನಯ್ ಅವರು ಸಿಟ್ಟಿನಿಂದ ಬ್ಯಾಗ್ಗೆ ಪಂಚನ ಮಾಡ್ತಾರೆ. ಆಮೇಲೆ ಪ್ರತಾಪ್ ಅವರು ಕೂಡ ವಿನಯ್ಗೆ ತಿರುಗೇಟು ನೀಡಿ ಪಂಚನ ಮಾಡ್ತಾರೆ. ವಿನಯ್ ಗೌಡ ಹಾಗೂ ಪ್ರತಾಪ್ ನಡುವಿನ ಸಂಭಾಷಣೆಗಳ ಬಗ್ಗೆ ಮಾತನಾಡೋದಾದ್ರೆ ವಿನಯ್ ಗೌಡ ಹೇಳ್ತಾರೆ, ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತನಾಡುವುದನ್ನ ಕಲಿ, ಇಲ್ಲ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳ್ತಾರೆ. ಯಾರು? ವಿನಯ್ ಗೌಡ ಅವರು. ಅದಕ್ಕೆ ಪ್ರತಾಪ್ ಅವರು ಉತ್ತರವನ್ನ ನೀಡ್ತಾರೆ, ನೀವು ಕಿರ್ಚಾಡಿದ್ರೆ ಹೆದರೋರು ಇಲ್ಲಿ ಯಾರಿಲ್ಲ, ನೀವತ್ರೆ ಪ್ರೀತಿ, ನಾನ್ ಅತ್ರೆ ಅಂದ್ರೆ ನಾನ್ ತಂದೆ ತಾಯಿಯನ್ನ ನೆನ್ಸ್ಕೊಂಡು ಅತ್ರೆ ಅದು ಸಿಂಪತಿ ಅಂತನಾ ಅಂತ ಕೇಳ್ತಾರೆ. ವಿನಯ್ ಗೌಡ ಅದಕ್ಕೆ ನಿನ್ನ ಬುದ್ಧಿವಾದ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಡ್ರೋನ್ ಪ್ರತಾಪ್ ಅವರು ಅಯ್ಯೋ ವಿನಯನ್ನ ಭಯ ಆಗ್ತಾ ಇದೆ ಅಂತ ಹೇಳಿ ಕಾಮಿಡಿಯನ್ನ ಮಾಡೋಕೆ ಹೋಗ್ತಾರೆ, ಅಂದ್ರೆ ವ್ಯಂಗ್ಯವಾಡೋಕೆ ಹೋಗ್ತಾರೆ. ವಿನಯ್ ಗೌಡ ಅವರು ಹೆದರಿಸೋಕಲ್ಲ ಮರಿ ಅಂತ ಹೇಳ್ತಾರೆ. ಪ್ರತಾಪ್ ಅವರು ಅದಕ್ಕೆ ಕೇಳಬೇಕು ನೀವು ಅಂತ ಹೇಳ್ತಾರೆ. ಇನ್ನು ಬಿಗ್ ಬಾಸ್ ಶುರುವಾದ ಮೊದಲ ವಾರದಿಂದಲೇ ವಿನಯ್ ಗೌಡ ಡ್ರೋನ್ ಪ್ರತಾಪ್ ನಡುವೆ ಮನಸ್ತಾಪ ಶುರುವಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಇಬ್ರು ಕೂಡ ನಾಮಿನೇಷನ್ ವೇಳೆ ಪರಸ್ಪರ ನಾಮಿನೇಟ್ ಅನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಪ್ರತಿಸ್ಪರ್ಧಿಗಳ ಬಗ್ಗೆ ಮಾತನಾಡುವುದಾದ್ರೆ ಪ್ರತಾಪ್ ವಿನಯ್ ಅವರು ಪರಸ್ಪರ ಆರೋಪವನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಪ್ರತಾಪ್ ಆರೋಪದಿಂದ ವಿನಯ್ಗೆ ಬೇಸರ. ಕೆಲ ದಿನಗಳ ಹಿಂದೆ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಮುಂದೆ ಪ್ರತಾಪ್ ಅವರು ವಿನಯ್ ಅಣ್ಣ ತಮ್ಮ ತಂಡದಲ್ಲಿದ್ದವರ ತಪ್ಪನ್ನ ಹೇಳೋದಿಲ್ಲ, ಅದರಿಂದ ಅವರೆಲ್ಲರೂ ಒಬ್ಬೊಬ್ಬರಾಗಿ ಮನೆಗೆ ಹೋಗ್ತಾ ಇದ್ದಾರೆ, ಅವರ ಬೆಡ್ಶೀಟ್ ಗಳನ್ನೆಲ್ಲ ವಿನಯ್ ಬೆಡ್ ಕೆಳಗಡೆ ಸೇರಿಸ್ಕೊಳ್ತಾ ಇದ್ದಾರೆ, ಹೀಗಾಗಿ ನಾನು ವಿನಯ್ ಅಣ್ಣಗೆ ಬೇರೆಯವರನ್ನ ತುಳಿದು ಬೆಳೆಯೋದು ಹೇಗೆ ಅನ್ನೋದನ್ನ ಪುಸ್ತಕವನ್ನ ಬರಿಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಈ ಮಾತಿಗೆ ವಿನಯ್ ಅವರು ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಇವರ ನಡುವೆ ತುಂಬಾ ಜಗಳ ಕೂಡ ಆಗಿತ್ತು. ಆಮೇಲೆ ವಿನಯ್ ಅವರೇ ಪ್ರತಾಪ್ಗೆ ಕ್ಷಮೆಯನ್ನ ಕೇಳಿದ್ದಾರೆ. ಅವರಿಬ್ರು ಒಂದಾಗಿದ್ರು, ಈಗ ಮತ್ತೆ ಅವರ ಇಬ್ಬರ ನಡುವೆ ಕಿರಿಕಿರಿ ಶುರುವಾಗಿದೆ ಅಂತ ವ್ಯಂಗ್ಯವಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು. ಜನವರಿ 27, 28ರಂದು ಬಿಗ್ ಬಾಸ್ ಕನ್ನಡ 10 ಶೋ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಶೋಗೆ ಸಂಪೂರ್ಣವಾಗಿ ತೆರೆ ಬೀಳಲಿದೆ. ಇನ್ನುಳಿದ ಸೀಸನ್ ಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಈ ಸೀಸನ್ ನಲ್ಲಿ TRP ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಇದಿಷ್ಟು ಈ ದಿನದ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.